ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು ಬೌಲ್ನಷ್ಟು ರವೆಯನ್ನು ತೊಗೊಂಡಿದ್ದೀನಿ ರೀ. ಇವತ್ತೊಂದು ತುಂಬ ಹೆಲ್ದಿ ಆದಂಥದ್ದೊಂದು ರೆಸ್ಟೋರೆಂಟ್ ಶೈಲಿ ಒಳಗೆ ಬಿಳಿಯಾದಂತಹ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದೇ ಇದೆ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾ ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ ಬಿಸಿ ಮಾಡೋಕ್ಕೆ. ಇವಾಗ ನೋಡ್ಬೋದು ಇಲ್ಲಿ ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ರೀ. ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಇದು ಶೇಂಗದ ಕಾಳು ಮತ್ತು ಬಾದಾಮನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ಗೋಡಂಬಿ ಹಾಕ್ಕೋಬೋದು ರೀ. ಸ್ವಲ್ಪ ಇದು ತುಪ್ಪದಲ್ಲಿ ನಾವು ಸ್ವಲ್ಪ ಗರಿ ಆಗಿನೇ ನಾವು ಫ್ರೈ ಮಾಡ್ಕೊಳ್ಳೋಣ ರೀ. ತುಂಬ ಟೇಸ್ಟ್ ಆಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ತುಂಬ ಹೆಲ್ದಿ ಆಗಿರ್ಬೇಕು ನೋಡಿರಿ. ಹಾಗಾಗಿ ಬೇರೆ ಥರದ್ದೆಲ್ಲ ಉಪ್ಪಿಟ್ಟು ತಿಂದಿರ್ತೀವಿ, ಈ ಥರದ ಉಪ್ಪಿಟ್ಟು ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನು ಗರಿ ಆಗಿ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ಕಲರು ಚೇಂಜ್ ಆಗಿದೆ. ನಾನು ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ರೀ, ಯಾಕಂದರೆ ಇದು ತುಂಬ ಸೀದ್ ಹೋದಂಗೆ ಆಯ್ತು ಅಂದರೆ ಟೇಸ್ಟು ಚೆನ್ನಾಗಿ ಬರಲ್ಲ. ತುಪ್ಪದಲ್ಲಿ ಕರೆದಿದ್ದೇವಲ್ಲ ರೀ, ಹಾಗಾಗಿ ಇದನ್ನು ನಾನು ಇವಾಗ ಎತ್ತಿಟ್ಕೋತಾ ಇದ್ದೀನಿ ರೀ. ಇದೆಲ್ಲ ನಾನು ಬಿಸಿ ಮಾಡ್ಕೊಂಡು ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಈ ಬೌಲಿಂದ ಒಂದು ರವೆ ತೊಗೊಂಡಿದ್ದೀನಿ ನೋಡಿರಿ. ಇದರಲ್ಲಿಂದ ಇವಾಗ ನಾನು ಒಂದು ನೀರನ್ನು ಹಾಕೋತಾ ಇದ್ದೇನೆ. ಇವಾಗ ಇದಕ್ಕೆ ನಾನು 2ನೇ ಬೌಲ್ ನೀರನ್ನು ಹಾಕ್ತಾ ಇದ್ದೀನಿ ರೀ. ಇವಾಗ ಇದನ್ನು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ ರೀ. ಇವಾಗ ಇದಕ್ಕೆ ನೋಡಿರಿ, ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಸ್ಟವನ್ನು ಹಚ್ಕೊಂಡಿದ್ದೇನೆ ರೀ. ಇದರೊಳಗೆ ನಮ್ಮದು ರವೆಯನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ರವೆ ನೋಡಿರಿ, ನಾವು ಪೂರ್ತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡಬಾರ್ದು. ಇದು ಸ್ವಲ್ಪ ನಮಗೆ ರವೆಯನ್ನು ಫ್ರೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪನೇ ಅದು ತೆಳ್ಳಗಿರುತ್ತೆ. ನಾವು ಸ್ವಲ್ಪ ಫ್ರೈ ಮಾಡಿದಾಗೆ ಅದು ಸ್ವಲ್ಪ ಅರಳ್ಕೊಂಡಂಗೆ ಆಗುತ್ತೆ, ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ. ಅಷ್ಟಾದರೆ ಸಾಕು. ಅಂದರೆ ಸೀದ್ ಹೋಗಬಾರ್ದು ಮತ್ತು ಬ್ರೌನ್ ಕಲರ್ ಆಗಬಾರ್ದು. ಅದು ಸ್ವಲ್ಪ ಪರಿಮಳ ಬರುತ್ತಾ ಇರ್ತದೆ ನೋಡಿರಿ. ನಾವು ಇದನ್ನು ಫ್ರೈ ಮಾಡಿದಾಗೆ ಆ ಟೈಮ್ನಲ್ಲೇ ನಾವು ಇದನ್ನು ತೆಗಿಬೇಕ್ರಿ. ಅಂದರೆ ತುಂಬ ಫ್ರೈ ಮಾಡೋದ್ರಿಂದ ಕಲರು ಅದು ಬೇರೆಯೇ ಬರುತ್ತೆ. ಹಾಗಾಗಿ ನಮಗೆ ತುಂಬ ವೈಟಾಗಿ ಬೇಕು ಅಂತಂದರೆ ಇದನ್ನು ಕಲರ್ ನೋಡಿಬಿಟ್ಟು ನಾವು ಮಾಡಬೇಕು. ಇವಾಗ ನಮ್ಮದು ರವೆ ನೋಡ್ಬೋದು ರೀ, ಬೆಳ್ಳಗೆ ಇದೆ. ನಾವು 1 ರಿಂದ 2 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೆವು, ನೋಡ್ಬೋದು ನೀವು. ಅಂದರೆ ನಮ್ಮದು ರವೆ ಸ್ವಲ್ಪನೇ ಒಳಗೆ ಒಂಥರ ವೈಟ್ ಥರ ಕಾಣುತ್ತೆ ನೋಡಿರಿ. ಅವಾಗೆ ಸ್ವಲ್ಪ ಬೇರೆ ಇತ್ತು, ಇವಾಗ ಒಂಚೂರು ಈ ಥರ ಅರಳ್ಕೊಂಡಂಗೆ ಕಾಣ್ತಾ ಇದೆ ನೋಡಿರಿ. ಈ ಥರ ಇದ್ದರೆ ಸಾಕು. ನಾನು ಸ್ಟವ್ ಆಫ್ ಮಾಡಿದ್ದೀನಿ ರೀ. ಅಂದರೆ ಅದು ಹಾಗೆ ಇಟ್ಟರೆ ಇದು ಆಗುತ್ತೆ, ಗೋಲ್ಡನ್ ಬ್ರೌನ್ ಬಂದುಬಿಡುತ್ತೆ. ಹಾಗಾಗಿ ನಾನು ಇದು ವೈಟೇ ಇರಲಿ ಅಂಥೇಳಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೇನೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ನಮ್ಮದು ರವೆನ ತೆಗೆದಿಟ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾನು ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ. ಇವಾಗ ನಾನೊಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ನೋಡ್ಬೋದು ನಮ್ಮದು ರವೆನ ತೆಗೆದಿಟ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಇದಕ್ಕೆ ನಾನು ಇಲ್ಲಿ 1.5 ಚಮಚ ಕಡಲೆಬೇಳೆ, 1 ಚಮಚ ಅಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಇದರ ಒಟ್ಟಿಗೆ ನಾನು ಇದನ್ನು ಚೆನ್ನಾಗಿ ಸ್ವಲ್ಪನೇ ಲೈಟಾಗಿಯೇ ಗೋಲ್ಡನ್ ಬ್ರೌನ್ ಮಾಡ್ಕೋಬೇಕ್ರಿ. ಟೇಸ್ಟ್ ಚೆನ್ನಾಗಿ ಕೊಡುತ್ತಿದ್ದು. ಸ್ವಲ್ಪನೇ ಇದು ನಮ್ಮದು ಫ್ರೈ ಆಗ್ತಾ ಇದ್ದಾಗೇ ನೋಡಿರಿ, ಇದಕ್ಕೆ ನಾನು ಇವಾಗ ಸ್ವಲ್ಪನೇ ಶುಂಠಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಸಿ ಬಟಾಣಿ ಹಾಕೋತಾ ಇದ್ದೀನಿ ರೀ. ಅಂದರೆ ಒಂದು 1/4 ಕಪ್ನಷ್ಟು ಹಸಿ ಬಟಾಣಿ. ಇದ್ರ ಜೊತೆಗೆ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ನಮ್ಮದು ಹಸಿ ಬಟಾಣಿ ಫ್ರೈ ಆಗ್ತಾ ಇದ್ದಾಗೆ ನೋಡಿರಿ, ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ದೊಡ್ಡದು. ಇವಾಗ ನಾನು ಇದನ್ನು ಸ್ವಲ್ಪ ಹಾಫ್ ಫ್ರೈ ಮಾಡಿದ್ರೆ ಸಾಕು. ತುಂಬ ಗೋಲ್ಡನ್ ಬ್ರೌನ್ ಮಾಡೋದೇನು ಬೇಡ್ರಿ, ಅಂದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದನ್ನು ಹಾಫ್ ಫ್ರೈ ಮಾಡಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು ಈರುಳ್ಳಿ ಸ್ವಲ್ಪನೇ ಇದು ಹಾಫ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೋಡಿರಿ, ನಾವಿವಾಗ ಒಂದು 2ರಷ್ಟು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪನೇ ಇದನ್ನು ಒಂದು 2 ಹಸಿಮೆಣ್ಸಿನ್ಕಾಯಿನ ಬಾಡಿಸ್ಕೊಳ್ಳೋಣ ರೀ. ಇದ್ರೊಳಗೆ ಹಾಕ್ಕೊಳ್ಳಿದ್ದು. ಇವಾಗ ನಮ್ಮದು ಹಸಿಮೆಣ್ಸಿನ್ಕಾಯಿ ಫ್ರೈ ಆದ್ಮೇಲೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ ರೀ ಒಂಚೂರು. ಇದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇವಾಗ ನೋಡಿರಿ, ನಾವು ಇದಕ್ಕೆ ಬೀನ್ಸ ಒಂದು 7 ರಿಂದ 8 ಬೀನ್ಸ್ ಒಟ್ಟಿಗೆ ನೋಡಿರಿ ಒಂದು ನಾನು ಕ್ಯಾರೆಟನ್ನು ಈ ಸಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೋಡಿರಿ, ಇದನ್ನು ಸ್ವಲ್ಪನೇ ಮಿಕ್ಸ್ ಮಾಡೋಣ. ನೋಡ್ಬೋದು ನಮ್ಮದು
ರವೆ ಎಷ್ಟು ತೊಗೊಂಡಿವಿ ಇದು ವೆಜಿಟೇಬಲ್ನು ಅಷ್ಟೇ ಆಗಿದೆ ರೀ. ಈ ಥರ ಅಂತಂದರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಈ ಥರನೇ ಒಂದು ವಿಶೇಷವಾಗಿ ರೆಸ್ಟೋರೆಂಟ್ ಶೈಲಿಯ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಇವಾಗ ನಮ್ಮದು ಇದು ಬಾಡಿಸ್ಕೊಂಡು ಆಗಿದೆ ರೀ. ಇವಾಗ ನಮ್ಮದು ನೀರು ಕುದಿ ಬರ್ತಾ, ಇವಾಗ ಇದಕ್ಕೆ ನೋಡಿರಿ ನೀರು ಹಾಕೊಳ್ಳೋಣ. ನಮ್ಮದು ನೀರನ್ನು ಹಾಕಿಬಿಟ್ಟು ಇದನ್ನು 1 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಬೇಕು ರೀ ನೀರೊಳಗೆ. ಅಂದರೆ ನಾವು ವೆಜಿಟೇಬಲ್ ಹಾಕಿ ನೋಡ್ರಿ. ಇವಾಗ ನಮ್ಮದು ಬೇಯ್ತಾ ಇದ್ದು 1 ನಿಮಿಷ ಆಗಿದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೋಡ್ಬೋದು ನಾನು 2 ಕಪ್ ನೀರು ಹಾಕೊಂಡಿದ್ದೆ. ಇದು ಅರ್ಧ ಕಪ್ಪು ಹಾಲು ಹಾಕೋತಾ ಇದ್ದೀನಿ ರೀ. ಇದು ಸ್ವಲ್ಪನೇ ಇದನ್ನು ಬಿಸಿ ಮಾಡಿ ಆರಿಸಿದ್ದೀನಿ. ಇವಾಗ ಇದಕ್ಕೆ ನಾವು ಹಾಲು ಹಾಕ್ಕೊಳ್ಳೋಣ. ನಮ್ಮದು ವೈಟ್ ಬರ್ಬೇಕು ನೋಡ್ರಿ, ಹಾಗಾಗಿ ಹಾಲು ಹಾಕೋಬೇಕು. ಇವಾಗ ನೋಡ್ಬೋದು ನಮ್ದು ಹಾಲು ಹಾಕಿದ್ಮೇಲೆ ಕುದಿ ಬರ್ತಾ ಇದೆ. ಇವಾಗ ಕುದಿ ಬರಬೇಕಾದ್ರೆ ಸ್ವಲ್ಪ ಸ್ಲೋ ಮಾಡ್ಕೋಬೇಕ್ರಿ. ಅಂದರೆ ನಾವಿದು ರವೆ ಹಾಕ್ತೀವಿ ನೋಡ್ರಿ ಒಟ್ಟಿಗೆನೆ, ಹಾಗಾಗಿ ಅದು ಒಂದೇ ಸರ್ತಿ ಗಂಟು ಕಟ್ಟಿದಂಗೆ ಆಗುತ್ತೆ. ಹಾಗಾಗಿ ಈಗ ಹಾಕಿದ ತಕ್ಷಣ ನೋಡ್ರಿ ಇದನ್ನು ನಾನು ಇವಾಗ ಸ್ಲೋಲಿ ಈ ಥರ ತಿರುಗಿಸ್ಬೇಕು. ಅಂದರೆ ನಮ್ಮ ರವೆ ಗಂಟಾಗಿಲ್ಲ ನೋಡ್ಬೋದು, ಈ ಥರನೇ ಬಿಡಿ ಬಿಡಿ ಆಗಿನೇ ಇರುತ್ತೆ ರೀ. ಹಾಗಾಗಿ ಇದನ್ನು ಸ್ಲೋಲಿ ತಿರುಗಿಸ್ಬೇಕು. ಇವಾಗ ಒಂದು ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನೋಡಿರಿ ನಮ್ಮದು ಉಪ್ಪಿಟ್ಟು ಸ್ವಲ್ಪನೇ ನಾವು ಈ ಥರನೇ ಸ್ಲೋಲಿ ಆಗಿ ತಿರುಗಿಸ್ಬೇಕು ರೀ. ನೋಡ್ಬೋದು ನಮ್ಮದು ಉಪ್ಪಿಟ್ಟು ಸ್ವಲ್ಪ ಇವಾಗ ಸ್ಲೋ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಉಪ್ಪಿಟ್ಟು ಸ್ವಲ್ಪನೇ ಇದ್ರ ಜೊತೆಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಮ್ಮದು ಉಪ್ಪಿಟ್ಟು. ನೋಡ್ರಿ ನಾವು ಅರ್ಧದು ಒಂದು ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ. ಇದು ಆಪ್ಷನ್ನು, ಹಾಕ್ರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕಿಬಿಟ್ಟು ಇವಾಗ ನಾವು ಮಿಕ್ಸ್ ಮಾಡಬೇಕ್ರಿ. ಇವಾಗ ಇದಕ್ಕೆ ನೋಡಿರಿ 1/4 ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. 1/4 ಚಮಚದಷ್ಟು ಹಾಕಿದ್ದೀನಿ ರೀ. ಅಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಉಪ್ಪಿಟ್ಟಲ್ಲಿ. ಇದನ್ನು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಮ್ಮದು ಉಪ್ಪಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ರೀ. ಇದನ್ನು ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು. ಇವಾಗ ನಮ್ಮದು ಒಂದು 3 ನಿಮಿಷ ಆಗುತ್ತೆ. ಇವಾಗ ನೋಡ್ಬೋದು ನಮ್ಮದು ಇದಕ್ಕೇ ನೋಡಿರಿ 1 ಸ್ಪೂನ್ 1.5 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ಬೋದು ನಮ್ಮದು ಉಪ್ಪಿಟ್ಟು ರೆಡಿ ಆಗಿದೆ. ಇವಾಗ ಕೊನೆಯದಾಗಿ ನಾವು ಇಟ್ಕೊಂಡಿದ್ದೆ ನೋಡ್ರಿ ಶೇಂಗದ ಕಾಳು ಹಾಕೋಣ. ಇವಾಗ ಶೇಂಗದ ಕಾಳು ಹಾಕಿ ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ್ರಿ. ನಮ್ಮದು ಉಪ್ಪಿಟ್ಟು ಬಿಡಿ ಬಿಡಿ ಆಗಿನೇ ರೆಡಿ ಆಗಿದೆ. ಇವಾಗ ನಮ್ಮದು ಎಲ್ಲವನ್ನ ಮಿಕ್ಸ್ ಮಾಡಿದ್ದೀನಿ ರೀ. ಇವಾಗ ನಮಗೂ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದ್ರಿ ಕೊನೆಯದಾಗಿ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ನೋಡ್ಬೋದ್ರಿ ನಮ್ಮದು ಉಪ್ಪಿಟ್ಟು ರೆಡಿ ಆಗಿದೆ. ಇವಾಗ ನೋಡ್ಬೋದ್ರಿ ನಮ್ಮದು ಉಪ್ಪಿಟ್ಟು ಸೆಟ್ ಆಗಿದೆ ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ವೈಟ್ ಕಲರೇ ರೆಸ್ಟೋರೆಂಟ್ನಲ್ಲಿ ನಾವು ಯಾವ ಥರ ನೋಡ್ತಿದ್ದೆ ನೋಡಿರಿ, ಅದೇ ಥರನೇ ನಮ್ಮದು ಉಪ್ಪಿಟ್ಟು ತುಂಬ ಟೇಸ್ಟಾಗಿ ಬಂದಿದೆ. ನೋಡ್ಬೋದ್ರಿ ನಾವು ತುಂಬ ದುಬಾರಿಯಾಗಿ ಹೊರಗಡೆ ಹೋಗಿ ತಿನ್ನೋದಕ್ಕಿನ್ನಲು ರೆಸ್ಟೋರೆಂಟ್ ಶೈಲಿಯಲ್ಲೇ ಮನೆಯಲ್ಲೇ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು. ನೋಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ಬೋದ್ರಿ ನಮ್ಮದು ತುಂಬ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು, ಬಿಡಿ ಬಿಡಿಯಾಗಿ ಮುದ್ದೆ ಆಗಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.